ಎಲ್ರಿಗೂ ನನ್ನ ನಮಸ್ಕಾರ. ನಿಮಗೆ ದ್ವಾರಕಾಪಟ್ಟಣ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳ್ತೀನಿ. ಯಾವಾಗ ಕಾಲಿಯವನ ಯುದ್ಧಕ್ಕೆ ಬರ್ತಾನೋ ಕೃಷ್ಣ ಏನು ಮಾಡ್ತಾನೆ, ಗರುಡನನ್ನು ಕರೆದು ಒಂದು ಜಾಗ ನೋಡ್ಕೊಂಬ ಪಶ್ಚಿಮ ಸಮುದ್ರದ ಕಡೆ ಅಂತ ಹೇಳಿ ಕಳಿಸ್ತಾನೆ. ಇವನೇನು ಮಾಡ್ತಾನೆ, ಗರುಡ ಹೋಗಿ ಕುಶಸ್ಥಳಿ ಅನ್ನೋ ಒಂದು ಜಾಗವನ್ನು ನೋಡಿಕೊಂಡು ಬರ್ತಾನೆ. ಅದು ಒಂದು ರೇವತರಾಜ ಅದನ್ನು ಒಂದು ಕಾಲದಲ್ಲಿ ಆಳ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ರೇವತರಾಜ ಬೇರೆ ಯಾರೋ ಅಲ್ಲ, ಬಲರಾಮನ ಮಾವ. ಕೃಷ್ಣ ಏನು ಮಾಡ್ತಾನೆ, ವಿಶ್ವಕರ್ಮನನ್ನು ಕರೆಸಿ ಆ ಒಂದು ಜಾಗವನ್ನು ತೋರಿಸಿ 12 ಯೋಜನೆಗಳ ವಿಸ್ತಾರ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾನೆ. ಸಮುದ್ರ ರಾಜನನ್ನು ಕರೆದು ಸಮುದ್ರ ರಾಜನಿಗೆ ಹೇಳ್ತಾನೆ, ಈ ಏನು ಪಟ್ಟಣ ಇದೆ ಅದರ ಸುತ್ತ ಕೂಡ ಉಪ್ಪು ನೀರಿರಬಾರ್ದು, ಸಿಹಿ ನೀರಿರಬೇಕು ಅಂತ ಹೇಳ್ತಾನೆ. ಆಮೇಲೆ ವರುಣನನ್ನು ಕರೆದು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಸಿ ಗಾಳಿ ಬೀಸಬಾರ್ದು, ತಂಪಾದ ಗಾಳಿ ಬೀಸಬೇಕು ಅಂತ ಹೇಳ್ತಾನೆ. ಹೇಳಿ ಅವ್ರನ್ನ ಕಳಿಸ್ತಾನೆ. ಅವರೆಲ್ಲ ಹಾಗೆ ಮಾಡ್ತಾರೆ. ಪಟ್ಟಣ ನಿರ್ಮಾಣ ಆಗುತ್ತೆ. ಪಟ್ಟಣ ನಿರ್ಮಾಣ ಆದಮೇಲೆ ಅಷ್ಟೂ ಜನಗಳನ್ನು ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಅವ್ರು ಮಲಗಿರೋವಾಗಲೇ ಯಾದವರನ್ನ ದ್ವಾರಕೆಗೆ